ಕರ್ತನಾಮದಲ್ಲಿ ಸ್ತೋತ್ರ. ಕರ್ತನಿಗೆ ಶುಭ. ನಮ್ಮೆಲ್ಲರಿಗೆ ಆನಂದ, ಸಂತೋಷ, ಸಮಾಧಾನ. ಕರ್ತನು ಪರಿಶುದ್ಧನು. ನಮ್ಮನ್ನು ಕೂಡ ಪರಿಶುದ್ಧವಾಗಿ ಜೀವಿಸಿದಂಥ ಸಾಮರ್ಥ್ಯ ಕೊಟ್ಟಿದ್ದಾನೆ, ಕೃಪೆ ಕೊಟ್ಟಿದ್ದಾನೆ, ದಯೆ ಕೊಟ್ಟಿದ್ದಾನೆ. ನಾವು ಸಂತೋಷವಾಗಿ ಬಾಳೋಣ. ದೇವರ ಸನ್ನಿಧಿಯಲ್ಲಿ ದೇವರನ್ನು ಸೇವಿಸುತ್ತೂ ಬಾಳೋಣ. ನ್ಯಾಯಸ್ಥಾಪಕರು 2ನೇ ಅಧ್ಯಾಯ. ಯೆಹೋವನ ದೂತನು ಗಿಲ್ಗಾದಿಂದ ನಮಗೆ ಬಂದಾಗ, ಇಸ್ರಾಯೇಲರಿಗೆ ನಾನು ನಿಮ್ಮನ್ನು ಮಾಡಿದ ದೇಶಕ್ಕೆ ಕರೆದೊಯ್ಯುತ್ತೇನೆಂದು ನಿಮ್ಮೊಡನೆ ಮಾಡಿಕೊಡ ಒಡಂಬಡಿಕೆಯನ್ನು ಎಂದೂ ಭಂಗಪಡಿಸುವುದಿಲ್ಲ. ನಾನು ಮಾತು ಕೊಟ್ಟಾಗ ನೀವು ಈ ದೇಶ ನಿವಾಸಿಗಳ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳಬಾರದು. ಅವರ ಯಜ್ಞವೇದಿಗಳನ್ನು ಕೆಡವಿಬಿಟ್ಟು ಬೇಕು ಎಂದು ಆಜ್ಞಾಪಿಸಿದ್ದೇನೆ. ಆದರೆ ನೀವು ನನ್ನ ಮಾತನ್ನು ಕೇಳಲಿಲ್ಲ. ಹೀಗೆ ಏಕೆ ಮಾಡಿದರು? ನೀವು ಹೀಗೆ ಮಾಡುವುದಾದರೆ ನಾನು ಈ ದೇಶ ನಿವಾಸಿಗಳಿಂದ ನಿಮ್ಮ ಎದುರಿಗೆ ಬಿಡುವುದಿಲ್ಲ. ಅವರು ನಿಮ್ಮನ್ನು ಉಪದ್ರವಿಸಬಿಡುವರು. ಅವರು ನಿಮ್ಮ ದೇವತೆಗಳು ನಿಮ್ಮ ಗುರಿಯಾಗುವವು ಎಂದು ಮೊದಲಾಗಿ ಹೇಳಿದ್ದೇನೆ ಅಂದನು. ಯೆಹೋವನ ದೂತನು ಈ ಮಾತುಗಳನ್ನೆಲ್ಲ ಹೇಳಿದ್ದಾಗ ಇಸ್ರಾಯೇಲರು ಗಟ್ಟಿಯಾಗಿ ಅತ್ತರು. ಅಳಬೇಕಾಯಿತು. ದೇವರ ಮಾತು ಮೀರಿಬಿಟ್ರು. ದೇವರಿಗೆ ಆಜ್ಞೆ ಅತಿಕ್ರಮವೇ ಪಾಪ. ದೇವರ ಮಾತು ಕೇಳಿಲ್ಲ. ದೇವರ ಮಾತು ಕೇಳಿದ್ದಕ್ಕೆ ಶಿಕ್ಷೆ ಬಂದುಬಿಡ್ತು. ನೋಡ್ರಿ, ಅವರು ಶೂಲಗಳಾಗಿ ಎದುರು ತೆಗಿದ್ದಾರಂತೆ. ನೀವು ಈ ದೇಶ ನಿವಾಸಿಗಳ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳಬಾರದು. ಒಡಂಬಡಿಕೆ ಮಾಡಿಕೊಂಡ್ರೆ ಅವರು ನಿಮ್ಮನ್ನು ಕೆಡಿಸಿಬಿಡ್ತಾರೆ. ನಿಮ್ಮ ಆಂತರ್ಯ ಎಲ್ಲ ಕೆಟ್ಟು ಹೋಗುತ್ತೆ, ನಿಮ್ಮ ಆಲೋಚನೆಗೆ ಕೆಟ್ಟೋಗುತ್ತೆ. ಅವ್ರ ಜೊತೆಗೆ ಪಾಪ ಕಾರ್ಯಗಳು ಮಾಡ್ತಾ ಇದ್ದಾರೆ. ಅವ್ರ ಹೆಂಗಸರನ್ನು ಇವರು ಹೋಗಿ ಮದುವೆ ಮಾಡ್ಕೊಳ್ತಾ ಇದ್ದಾರೆ. ಅವ್ರ ವಿಗ್ರಹಗಳನ್ನು ಇವರು ಆರಾಧಿಸ್ತಾ ಇದ್ದಾರೆ. ಹೀಗೆ ಸಂಬಂಧ ಜಾಸ್ತಿ ಆಗಿಬಿಟ್ರೆ ಏನಾಯ್ತು? ಎಲ್ಲ ಯಜ್ಞ ವೇದಿಕೆಗಳು, ಒಡಂಬಡಿಕೆ, ದೇವರ ನಿರ್ಣಯ ಎಲ್ಲ ಕೆಟ್ಟೋಗ್ಬಿಡ್ತು. ಭಾರಿ ಯಾವಾಗ ಚೆನ್ನಾಗಿದೆ ಅಂದರೆ, ಯೆಹೋಶುವ ಮೃತ್ಯು ನೊಂದಿದ ಮೇಲೆ ಇದು ಜರುಗಿತು. ಸಂತಾಪ ಪಡ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ನಾನು ಪಾಪ ಮಾಡಿದ್ದೀನಿ, ನನ್ನ ಪಾಪಕ್ಕೆ ಪರಿಹಾರ ಇಲ್ಲವೇ ಅಂತ ಅಳ್ತಾ ಇದ್ದಾರೆ. ನೋಡ್ರಿ ಒಂದು ಮಾತು. ಈ ಮಾತುಗಳನ್ನು ಹೇಳಿದಾಗ ಇಸ್ರಾಯೇಲರೆಲ್ಲರೂ ಗಟ್ಟಿಯಾಗಿ ಆತರು ಮತ್ತು ಆ ಸ್ಥಳಕ್ಕೆ ಬೋಕೀಮ್ ಎಂದು ಹೆಸರಿಟ್ಟರು. ಅಲ್ಲಿಯೇ ಯೆಹೋವನಿಗೋಸ್ಕರ ಯಜ್ಞ ಮಾಡಿದರು. ಯಾಕೆ ಇಂಥ ಶಿಕ್ಷೆ? ಯಾಕೋಬ ಪತ್ರಿಕೆ ಹೇಳ್ತಾ ಇದೆ, ಯುದ್ಧಗಳು, ಹೋರಾಟಗಳು ನಿಮ್ಮಲ್ಲಿ ನಡೀತಾ ಇದ್ದಾವಲ್ಲ ಏಕೆ ಅಂತ. ನೋಡ್ರಿ, ಪೇತೂರು ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ. ನಿಮ್ಮಲ್ಲಿ ಯುದ್ಧಗಳು ಕಾದಾಟದಲ್ಲಿ ಎಲ್ಲಿ ಹುಟ್ಟುತ್ತದೆ? ನಿಮ್ಮ ಇಂದ್ರಿಯಗಳು ಹೋರಾಡುವ ಭೋಗಾಶೆಗಳಿಂದ ಅಲ್ಲವೇ? ನೀವು ಆಶಿಸುವುದು ಹೊಂದದೇ ಇದ್ದೀರಾ? ನೀವು ಕೊಲೆಗಾರರಾಗಿವಷ್ಟು ಹೊಟ್ಟೆ ಕೀಚು ಪಟ್ಟವರಷ್ಟು ಸಂಪಾದಿಸಿದರೆ ಇದ್ದೀರಿ. ನೀವು ಕಾಪಾಡುತ್ತಿದ್ದೀರಿ, ಯುದ್ಧ ಮಾಡುತ್ತೀರಿ, ಆದರೆ ನೀವು ದೇವರನ್ನು ಬೇಡಿಕೊಳ್ಳುವುದೇ ಕಾರಣ ನಿಮಗೇನು ದೊರೆಯಲಿಲ್ಲ. ದೇವರನ್ನು ಬೇಡಿಕೊಳ್ಳೋದ್ರಿಂದ ನಿಮಗೇನು ದೊರೀತಾ ಇಲ್ಲ. ಏಕೆ ಗೊತ್ತಾ? ಏಕ ಮನಸ್ಸು ಇಲ್ಲ, ಭಾರ ಇಲ್ಲ. ಹೃದಯ ಭಾರ ಇದ್ದರೆ ಆದಿಸಂಘದವರೆಲ್ಲ ಏಕ ಮನಸ್ಸಿನಿಂದ ಪ್ರಾರ್ಥಿಸ್ತಾ ಇದ್ರು, ಆರಾಧಿಸ್ತಾ ಇದ್ರು. ಅಪೊಸ್ತರು ಏಕ ಮನಸ್ಸಿನಿಂದ ಪ್ರಾರ್ಥಿಸ್ತಿದ್ರು. ಯುಪಿಯಲ್ಲಿ 75 ಜಿಲ್ಲೆಗಳು ಪ್ರಾರ್ಥನೆ ಮಾಡಿದರೆ, ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಜಾರ್ಖಂಡ್,
ಈ ಭಾರ, ಹೃದಯ ಭಾರ ಇಲ್ಲದ್ರೆ ಯುದ್ಧಗಳು, ಹೋರಾಟಗಳು ಹೇಗೆ ನಡೀತಾ ಇದ್ದಾವೆ? ಭೋಗೇಚ್ಛೆಗಳಿಂದಲ್ಲ, ಐಶ್ವರ್ಯ ಭೋಗ, ಒಲಿಂಪಿಕ್ಸ್ ಭೋಗ, ಉದ್ಯೋಗ ಭೋಗ, ಇದಕ್ಕಿಂತ ಜಾಸ್ತಿ 5,000 ಜಾಸ್ತಿ ಕೊಡ್ತಾನಂದ್ರೆ ಅಲ್ಲಿಗೆ ಹೋಗೋದು, ಜಂಪ್ ಮಾಡೋದು, ಅವನು ಬೇಡ ಅಂದರೆ ಮನೆ ಕೂತ್ಕೊಳೋದು. ಭೋಗಿಚ್ಛೆ, ಭೋಗಿಚ್ಛೆಗಳಿಂದ ವ್ಯವಸಾಯದಿಂದ ಸಾಲ ಮಾಡಿ ಮನೆ ಮಾರ್ಕೊಂಡು, ಹೊಲ ಮಾರ್ಕೊಂಡು, ವ್ಯವಸಾಯ ಮಾಡಬೇಡ ಅಂತಂದು ಹೇಳ್ತಾ ಇಲ್ಲ, ಅನ್ಯಾಯ ಅಧರ್ಮ ಮಾಡಬೇಡ ಅಂತಂದು ಹೇಳ್ತಾ ಇರೋದು. ಅನ್ಯಾಯ ಅಧರ್ಮಕ್ಕೆ ಹೋದರೆ ಭೋಗಿಚ್ಛೆಗಳಿಂದಲ್ಲ ಎಲ್ಲ ಕೆಟ್ಟೋಗೋದು. ಮನುಷ್ಯ ಕೆಟ್ಟೋಗ್ಬಿಟ್ಟಿದ್ದಾನೆ, ಎಲ್ಲ ಮನುಷ್ಯ ಕೆಟ್ಟೋಗಿ ಹಾಳಾಗಿ ಓಡ್ತಾ ಇದ್ದಾನೆ ಅಂತಂದು ದುಃಖ. ಅಳ್ತಾ ಇದ್ದಾರೆ, ದೇವರಿಗೆ ಮೊರೆ ಇಡ್ತಾ ಇದ್ದಾರೆ. ಇಸ್ರಾಯೇಲ್ ಪ್ರಜೆಗಳು ಹೋರಾಟ ನಡೀತಾ ಇದ್ದಾವೆ. ಈಗ ನೋಡ್ರಿ, ನಿನಗೇನು ದೊರೆಯಲಿಲ್ಲ, ನೀವು ಬೇಡಿಕೊಂಡರೂ ಬೇಡಿದ್ದನ್ನು ನಿಮ್ಮ ಭೋಗಗಳಿಗೆ ಉಪಯೋಗಿಸಬೇಕೆಂದು ದುರಾಭಿಪ್ರಾಯ ಬೇಡಿಕೊಳ್ಳುವುದಕ್ಕಿಂದ ನಿಮಗೆ ದೊರೆಯಲಿಲ್ಲ. ವ್ಯಭಿಚಾರಿಗಳು, ಇಹಲೋಕ ಸ್ನೇಹವು ದೇವರಿಗೆ ವೈರವೆಂದು ನಿಮಗೆ ತಿಳಿಯದೋ? ಲೋಕಕ್ಕೆ ಸ್ನೇಹಿತನಾಗಬೇಕೆಂದು ಒಬ್ಬವನು ತನ್ನನ್ನು ದೇವರಿಗೆ ವಿರೋಧಿಯಾಗಿ ಮಾಡಿಕೊಳ್ಳುತ್ತಾನೆ. ಲೋಕಕ್ಕೆ ಸ್ನೇಹ ಮಾಡ್ಕೋಬೇಕಂದ್ರೆ ನೀನು ದೇವರಿಗೆ ವಿರೋಧಿಯಾಗಿ ಆಗ್ತೀಯ. ನೀನು ವಿರೋಧಿ, ವೈರಿ ಆಗ್ತೀಯ, ದೇವರಿಗೆ ವೈರಿ ಆಗಿಬಿಡ್ತೀಯ. ತಿಳ್ಕ ಸ್ವಲ್ಪ ಅಂತ ಹೇಳ್ತಾ ಇದ್ದಾನೆ. ಇದು ಬಹು ಆಳವಾದ ವಿಷಯಗಳು ನಮಗೆ ದೇವರು ತಿಳಿಸ್ತಾ ಇದ್ದಾರೆ. ಕೀರ್ತನೆಗೆ ನೋಡಿದರೆ 15ನೇ ಅಧ್ಯಾಯದಲ್ಲಿ, ಕೀರ್ತನೆ 15ರಲ್ಲಿ ನೋಡಿದರೆ ಒಳ್ಳೆ, ಯೆಹೋವ ನಿನ್ನ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯನು ಯಾರು? ನಿನ್ನ ಗುಡಾರದಲ್ಲಿ ಇಳ್ಕೊಂಡವನು ಯಾರು? ನೀತಿಮಂತರ ಸಭೆಯಲ್ಲಿ ಪಾಪರು ನಿಲ್ತಾರೆ? ನಿಲ್ಲದಿಲ್ಲ, ಓಡಿ ಹೋಗ್ಬಿಡ್ತಾರೆ. ಒಟ್ಟಾಗಿ ಆ ಗಾಳಿ ಬಂದಾಗ ಹೇಗೆ ಆರ್ಬಿಡ್ತಾರೆ. ನೀತಿಮಂತರ ಸಭೆಯಲ್ಲಿ ಪಾಪಿಗಳು ನಿಲ್ಲಲ್ಲ. ನಿನ್ನ ಗುಡಾರದಲ್ಲಿ ಇಳ್ಕೊಳ್ಳೋರು ಯಾರು ಇಳ್ಕೊತಾರೆ? ದೇವರಿಗೆ ಪ್ರಾರ್ಥನೆ ಮಾಡಿಸ್ಬೇಕಂದ್ರೆ ಯಾರು ಮಾಡ್ತಾರೆ? ಏಕ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದರೆ ನೀವು ವಿಜಯವಂತರಾಗ್ತೀರಾ. ಅಲ್ಲಿ ನೋಡಿ, ಇನ್ನೂ ಸ್ವಲ್ಪ ಗುಣಲಕ್ಷಣಗಳೆಲ್ಲ, ದೇವರ ಗುಣಲಕ್ಷಣಗಳೆಲ್ಲ ನೋಡ್ತಾ ಇರಬಹುದು. ನೋಡ್ರಿ, ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸತಕ್ಕ ಎಂಥವನಾಗಿರಬೇಕು? ಅವನು ಸಜ್ಜನನೂ ನೀತಿವಂತನೂ ಮನಪೂರ್ವಕವಾಗಿ ಸತ್ಯ ವಚನವನ್ನಾಡುವನು ಆಗಿರಬೇಕು. ಅವನು ಚಾಡಿಯನ್ನು ಹೇಳುವನು, ಮತ್ತೊಬ್ಬರಿಗೆ ಅನ್ಯಾಯ ಮಾಡೋನಾಗಿರಬಾರ್ದು. ಯಾರನ್ನು ನಿಂದಿಸುವನಾಗಿರಬಾರ್ದು. ಅವನು ಭ್ರಷ್ಟರನ್ನು ಒರೆದು ಬಿಡುವನು. ಎಲ್ಲ ಲೈಂಗಿಕ ಸಂಪರ್ಕ, ವ್ಯಭಿಚಾರ, ಮೋಸ, ದಗ, ಎಲ್ಲ ದೋಷ, ದ್ವೇಷ, ಕೋಪ, ಇದರಿಂದ ಮನುಷ್ಯನ ಇಂದಿನ ದಿವಸ ಸಾಗ್ತಾ ಇದ್ದಾನೆ. ಯಥಾರ್ಥತೆ ಇಲ್ಲ, ನೀತಿ ಇಲ್ಲ, ನಿಜವಾದ ಹೃದಯಪೂರ್ವಕವಾದ ಆರಾಧನೆ ಇಲ್ಲ. ದೇವರ ಸನ್ನಿಧಿಯಲ್ಲಿ, ದೇವರ ಗುಡಾರದಲ್ಲಿ ಇಳ್ಕೊಂಡವರು ಯಾರು? ದೇವರ ಗುಡಾರದಲ್ಲಿ ಇಳ್ಕೊಂಡವ್ರು ಯಾರು? ಇಂಥವರು ಏಕ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದರೆ, ಏಕ ಹೃದಯದಿಂದ ಹೃದಯಪೂರ್ವಕವಾಗಿ ದೇವರನ್ನು ಆರಾಧಿಸುವಾಗ, ದೇವರನ್ನು ಮಹಿಮೆಪಡಿಸುವಾಗ, ದೇವರನ್ನು ಪ್ರಾರ್ಥಿಸುವಾಗ ನಿಮಗೆ ಏಕ ಮನಸ್ಸು ಬರುತ್ತೆ, ಏಕ ಅಭಿಪ್ರಾಯ ಬರುತ್ತೆ. ಎಲ್ಲ ಅಶುದ್ಧವೆಲ್ಲ ಓಡೋಗ್ಬಿಡುತ್ತೆ, ಸೈತಾನನ ತಂತ್ರಗಳು ಓಡೋಗ್ಬಿಡುತ್ತೆ, ಅಪವಿತ್ರತೆ ಎಲ್ಲ ಓಡೋಗ್ಬಿಡುತ್ತೆ, ಎಲ್ಲ ಮೋಸ ಎಲ್ಲ ಓಡೋಗ್ಬಿಡ್ತವೆ. ನಮಗೆ ಬೇಕಾಗಿದ್ದು ದೇವರ ಕೃಪೆ, ದೇವರ ದಯೆ, ದೇವರ ಶಾಂತಿ, ದೇವರ ಶಕ್ತಿ ನಮ್ಮ ಮೇಲೆ ಇಳಿದು ಬಂದಾಗ ನೀನು ದೇವರನ್ನು ಆರಾಧನೆ ಮಾಡ್ತೀಯ, ಸಿರಿಯನ್ನು ಬಿಟ್ಬಿಡ್ತೀಯ. ಸಿರಿಯನ್ನು ಮತ್ತು ದೇವರನ್ನು ಪ್ರಾರ್ಥಿಸೋಕ್ಕಾಗಲ್ಲ. ಎರಡು ಅಡುಗೆ ಮೇಲೆ ನೀನು ನಿಲ್ಲಕ್ಕಾಗಲ್ಲ. ಯಾವುದೊಂದು ಒಂದೇ
ಅದಕ್ಕಾಗಿ ನಿನ್ನ ಭೋಗೇಚ್ಛೆಗಳಿಂದ ನೀನು ಪಾರಾಗು. ಏಕ ಮನಸ್ಸಿನಿಂದ ಪ್ರಾರ್ಥನೆ ಮಾಡು. ಏಕ ಮನಸ್ಸಿನಿಂದ ನೀನು ಪ್ರಾರ್ಥನೆ ಮಾಡಿದಾಗ ವಿಜಯವನ್ನು ಸಂಪಾದಿಸ್ತೀಯ. ದೇವರ ಕೃಪೆ ಕೊಡ್ತಾರೆ, ದೇವರ ದಯೆ ಕೊಡ್ತಾರೆ, ದೇವರ ಸನ್ನಿಧಿ ಕೊಡ್ತಾರೆ. ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಯಥಾರ್ಥತೆ ನಿಮಗಿರಬೇಕು, ನೀತಿ ನಿಮಗಿರಬೇಕು, ನಿಜಾಯಿತಿ, ಹೃದಯಪೂರ್ವಕವಾದ ದೇವರ ಆರಾಧನೆ ಮಾಡಿದಾಗ ಇದು ಸಿಗುತ್ತೆ. ದೇವರ ಕೃಪೆ ನಿಮಗೆ ಸಿಗುತ್ತೆ. ಪ್ರಾರ್ಥನೆ ಮಾಡ್ಕೊಳ್ಳೋ ತಂದೆ ನಿಮಗೆ ಸ್ತೋತ್ರ. ಪವಿತ್ರಾತ್ಮನೇ ನಿಮಗೆ ಸ್ತೋತ್ರ. ಅಪ್ಪ, ಅವರು ನಮಗೆ ಶೂಲಗಳಾಗಿದ್ದಾರಪ್ಪ. ಶೂಲಗಳಾಗಿ ಅಪ್ಪ ನಮ್ಮ ಪಕ್ಕದಲ್ಲಿ ಎಷ್ಟೋ ಹಿಂಸಿಸುತ್ತಿದ್ದಾರಪ್ಪ. ಕನಿಕರಿಸಿದ್ದೇವ. ಇಸ್ರಾಯೇಲ್ ಪ್ರಜೆಲ್ಲ ಹತ್ತಿದಾಗ ಅಪ್ಪ ನಿನ್ನ ಗುಡಾರದಲ್ಲಿ ಅತೀತವಾಗಿ ಯಾರು ಇರ್ತಾರೆ? ನೀತಿಮಂತರ ಸಭದಲ್ಲಿ ಪಾಪರು ನಿಲ್ಲೋದಿಲ್ಲ. ಹೌದು ತಂದೆ, ಕೃಪೆ ಕೊಟ್ಟಿದ್ದೀಯಾ. ನಿನ್ನ ಗುಡಾರದಲ್ಲಿ ಅತಿಥಿಯಾಗಿ ನಿಲ್ಲಬೇಕಂದ್ರೆ ಯಥಾರ್ಥತೆ ಬೇಕು ತಂದೆ, ನೀತಿ ಬೇಕು ತಂದೆ, ಹೃದಯಪೂರ್ವಕವಾದ ದೇವರನ್ನು ಆರಾಧಿಸಬೇಕು ತಂದೆ. ಅಪ್ಪ, ನಮಗೊಂದು ವಿಷನ್ ಇರಬೇಕು ತಂದೆ. ನಾವು ನಿಲ್ಲಬೇಕು ತಂದೆ, ಹೋರಾಡಬೇಕು ತಂದೆ. ನ್ಯಾಯವಾಗಿ, ನಿಜವಾಗಿ, ಹೃದಯಪೂರ್ವಕವಾಗಿ ದೇವರನ್ನು ಆರಾಧಿಸಬೇಕು ತಂದೆ. ನಿಮಗೆ ಸ್ತೋತ್ರ, ಸ್ತುತಿ, ಮಹಿಮೆ, ಘನತ, ಪ್ರಭಾವಗಳು ಯೇಸು ಕ್ರಿಸ್ತ ನಾಮದಲ್ಲಿ ಚೆಲ್ಲಿಸ್ತಾ ಇದೆ ತಂದೆ. ಆಮೇಲೆ